ಈಗ ಆಲ್ ಆಫ್ ಸಡನ್ ಆಗಿ ವುಮೆನ್ಸ್ ಡೇ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಆಲ್ ಆಫ್ ಸಡನ್ ನನಗೂ ಮಾತಾಡೋದಕ್ಕೆ ಹೇಳಿದ್ದಾರೆ. ಸೊ ವುಮೆನ್ಸ್ ಡೇಗೆ ವುಮೆನ್ನೇ ಮಾತಾಡೋದಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ನೋದು ನೀವೆಲ್ಲರಿಗೂ ಗೊತ್ತು. ವುಮೆನ್ಸ್ ಏನು ಮಾಡ್ತಾರೆ ಅಂತ ಈಗ ಆಲ್ರೆಡಿ ನಮ್ಮ ಹಿರಿಯ ನ್ಯಾಯಾಧೀಶರಾದ ರೋಷನ್ ಸರ್ ಅವರು ಹೇಳಿದ್ದಾರೆ. ವುಮೆನ್ಸೇ ಒಬ್ರಿಗೆ ಕೊಡೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಎಲ್ಲರೂ ಹೇಳ್ತಾರೆ ನಾನು ನೋಡಿ ಅಂದರೆ ಎಲ್ಲ ಗಂಡಸರ ಸಾಧನೆಯಿಂದ ಮಹಿಳೆ ಒಬ್ರು ಇದ್ದೇ ಇರ್ತಾರೆ ಅಂತೇಳಿ. ಆದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ಮಹಿಳೆಯರ ಸಾಧನೆ ಹಿಂದೆ ಪುರುಷ ಇದ್ದೇ ಇರ್ತಾರೆ. ಯಾವ ಸಾಧನೆ ಮಾಡಿರೋದು ಉದಾಹರಣೆ ಇದೆ. ಈಗ ಎಕ್ಸಾಂಪಲ್ ನನಗೆ ತಗೊಂಡ್ರೆ ನನ್ನ ಸಾಧನೆಗೆ ನಮ್ಮಪ್ಪ ಇದ್ದಾರೆ, ನನ್ನ ಅಣ್ಣ ಇದ್ದಾರೆ. ಪ್ರತಿಯೊಂದಕ್ಕೂ ನಾನು ಏನೇನು ಕೆಲಸ ಮಾಡಬೇಕು ಜೊತೆಗೆ ಇತ್ತು. ಸೊ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ತಂಗಿಯರ್ಗಿಂತ ಅಣ್ಣಂದಿರ ಜೊತೆಯಲ್ಲಿ ಅಪ್ಪನ ಜೊತೆ ಅಟ್ಯಾಚ್ಮೆಂಟ್ ಹೆಣ್ಮಕ್ಳಿಗೆ ಜಾಸ್ತಿ ಇರ್ತಾ ಹೋಗುತ್ತೆ. ಹೆಣ್ಮಕ್ಳಿಗೂ ಅಪ್ಪನ ಮೇಲೆ ಜಾಸ್ತಿ ಇರುತ್ತೆ, ಮತ್ತು ಅಪ್ಪನಿಗೂ ಹೆಣ್ಮಕ್ಳ ಮೇಲೆ ಜಾಸ್ತಿ ಇರುತ್ತೆ, ಮತ್ತು ಅಮ್ಮಂದಿರಿಗೆ ಗಂಡ್ಮಕ್ಳ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ. ಅದು ನಾನು ಪರ್ಸ್ನಲಿ ನಮ್ಮ ಮನೆಯಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಮ್ಮಮ್ಮನಿಗೆ ನಾನು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಅಣ್ಣನವ್ರನ್ನೇ ಪ್ರೀತಿ ಜಾಸ್ತಿ. ಆದರೆ ನಮ್ಮ ಅಪ್ಪಂಗೆ ನಾನು ಅಂದ್ರೆ ಇಷ್ಟ. ನಾನು ಎಷ್ಟೇ ದೂರ ಇದ್ದರೂ ಏನೇ ಇದ್ರೂ ಇವಾಗೂ ಬಂದ್ರೂ ನನ್ನ ಚಿಕ್ಕ ಮಕ್ಕಳು ಥರನೇ ನೋಡ್ಕೊಂತಾರೆ. ಸೊ ಹಿಂದೆ ಒಂದು ಕಾಲ ಇತ್ತು, ಹೆಣ್ಮಕ್ಳು ಏನು ಮಾಡ್ತಾಯಿದ್ರು, ಸ್ವಲ್ಪ ಕಷ್ಟಪಡ್ತಾಯಿದ್ರು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ರು. ಸೊ ಆ ಕಾಲ ಇತ್ತು. ಅದ್ರ ಮೂಲಕ ಈಗ ಅಧ್ಯಕ್ಷರು ಹೇಳ್ತಾರೆ ವುಮೆನ್ಸ್ ಡೇನ ಯಾಕೆ ಮಾರ್ಚ್ 8ನೇ ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋದು ಹಿಸ್ಟ್ರಿನ ಅಧ್ಯಕ್ಷರು ರೆಡಿಯಾಗಿ ಬಂದಿದ್ದಾರೆ, ಅದು ಹೇಳ್ತಾರೆ. ಸೊ ಅದ್ರ ಬಗ್ಗೆ ನಾನು ಏನೆಲ್ಲ ಟೈಮ್ ಸೇವ್ ಮಾಡೋದು ಹೋಗೋದಿಲ್ಲ. ಆ್ಯಂಡ್ ಹಿಂದೆ ಹೆಣ್ಮಕ್ಳೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ್ರಿಂದ ವುಮೆನ್ಸ್ ಡೇನ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಸ್ಟಾರ್ಟ್ ಆಯಿತು. ಈಗೇನು ಹಿಂದಿನ ಕಾಲದಲ್ಲಿ ಇದ್ದಷ್ಟು ಹೆಣ್ಮಕ್ಳು ಇವಾಗ ಹಿಂದುಳಿದಿಲ್ಲ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲರೂ ಪುರುಷನಿಗಿಂತ ಹಿಂದೆ ಹಾಕಿ ಮುಂದೆ ಬರೋ ಇದೆ. ಇವಾಗ ನಾವು ಹೆಣ್ಮಕ್ಳಿದ್ದೀವಿ ಅಂದಾಗ ನಾನು ಇಲ್ಲಿ ನೋಡಿದ್ರೆ ಇಲ್ಲಿ ಲೇಡೀಸ್ ಸ್ವಲ್ಪ ಕಡಿಮೆ ಇದ್ದಾರೆ. ನಾನು ಬೆಂಗಳೂರಿಗೆ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ಲೇಡೀಸ್ ತುಂಬಾ ಇದ್ರು. ಎಷ್ಟು ಅಂದರೆ 40 ಜನ ಇಲ್ಲ ಲೇಡೀಸು ಇರ್ತಾಯಿದ್ರು. ಈಗ ನೀವೆಲ್ಲ ಹೇಗೆ ರೆಡಿಯಾಗಿ ಬಂದಿದ್ದೀರೋ ಇದಕ್ಕಿಂತ ಇನ್ನೂ ಚೆನ್ನಾಗಿ ರೆಡಿಯಾಗಿ ಬಂದು ಕೂರ್ತಾ ಇದ್ರು. ಅವಾಗ ಒಂದಿನ ಈಗ ಮೀಟಿಂಗ್ ಸ್ಟೇಜಲ್ಲಿ ಫಂಕ್ಷನ್ನಲ್ಲಿ ಒಂದು ಎಲ್ಲ ಹೆಣ್ಮಕ್ಳು ಇದೇ ಥರ ರೆಡಿಯಾಗಿ ದಿನ ಬಂದು ಕೂತ್ಕೋಬೇಕಂತ ಹೇಳಿ ಒಬ್ಬರು ಆಫೀಸರ್ ಹೇಳಿದ್ರು. ನಾನು ಅದಕ್ಕೆ ಏನು ಕೌಂಟರ್ ಹೇಳಿದ್ದೆ, ದಿನ ಹೀಗೆ ಹೆಣ್ಮಕ್ಳು ರೆಡಿಯಾಗಿ ಕೂತ್ಕೊಂಡು ಬಂದರೆ ಕೋರ್ಟ್ ಕೆಲಸ ಯಾವುದೂ ಆಗಲ್ಲ, ಅದಾಗಿ ಪೆಂಡಿಂಗ್ ಉಳ್ಕೊಡುತ್ತೆ. ಸೊ ಆ ಥರ ಆಗ್ತಾ ಹೋಗ್ತಾ ಇರುತ್ತೆ. ಪ್ರತಿದಿನವೂ ವುಮೆನ್ಸ್ ಡೇ ಆಗಿರುತ್ತೆ. ಸೊ ನಾವು ಇಲ್ಲಿ ಬಂದು ನೀಟಾಗಿ ವರ್ಕ್ ಮಾಡ್ಕೊಂಡು ಹೋಗ್ಬಿಟ್ಟು ಯಾವುದೇ ಪ್ರಾಬ್ಲಮ್ ಇಲ್ದಾನೆ, ಯಾವುದೇ ಸಮಸ್ಯೆ ಇಲ್ದಾನೆ ವರ್ಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮ ಪುರುಷರದು ಸಹಕಾರ ನಮ್ಗೆ ಬೇಕೇ ಬೇಕು. ಅದು ಸಿಗ್ತಾನೂ ಇದೆ. ಇನ್ನು ಮುಂದೆ ನೀವು ಹೀಗೆ ಸಹಕಾರ ಮಾಡ್ಕೊಂಡು ಕೊಡಿ. ಮತ್ತು ಹೆಣ್ಮಕ್ಳು ಏನೇ ಸಾಧನೆ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ನೀವು ಸಪೋರ್ಟಿವ್ ಆಗಿರಿ. ಮತ್ತು ಅವ್ರಿಗೆ ಎನ್ಕರೇಜ್ ಮಾಡಿ, ಡಿಸ್ಕರೇಜ್ ಮಾಡೋದಕ್ಕೆ ಹೋಗ್ಬಿಡಿ ಅಂತ ಹೇಳಿ. ಮತ್ತು ಲೋಕಾದಾಲತ್ ಲೋಕಾದಾಲತಲ್ಲಿ ಲಾಸ್ಟ್ ಟೈಮ್ ನಾನು ಜುಲೈನಲ್ಲಿ ಲೋಕಾದಾಲತ್ ಮಾಡಿದಂಥ ಸಂದರ್ಭದಲ್ಲಿ ಕೇಸಸ್ ಡಿಸ್ಪೋಸಲ್ ಸ್ವಲ್ಪ ಕಡಿಮೆ ಆಯಿತು. ಬಟ್ ಡಿಸೆಂಬರಲ್ಲಿ ನೀವೆಲ್ಲ ಡಿಸ್ಪೋಸಲ್ ಚೆನ್ನಾಗಿ ಕೊಟ್ಟರೆ ಎಲ್ಲನೂ ಮಾಡಿದ್ವಿ. ಇದೇ ಥರನೂ ಈ ಸರಿ ಲೋಕಾದಾಲತ್ಗೆ ಸಹಕಾರ ಕೊಡಿ ಅಂತ ಹೇಳಿ ವೇದಿಕೆ ಮುಂದೆ ರಾಷ್ಟ್ರೀಯ ಎಲ್ಲ ವಕೀಲ ಬಾಂಧವರೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಮೊದಲನೇದಾಗಿ ನನ್ನ ಪರವಾಗಿ ಎಲ್ಲರಿಗೂ ಸ್ಪೆಷಲಿ ಇಲ್ಲಿ ನೆರೆದಿರುವಂತಹ ಮಹಿಳಾ ಸಹೋದರರಿಗೆ ಮಹಿಳಾ ದಿನಾಚರಣೆ ಶುಭವಾಗಲಿ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಗಂಡಸಿಗೆ ಮಹಿಳೆ ಅನ್ನೋದು ಒಂದು ರೀತಿಯಲ್ಲಿ ಹುಟ್ಟದಾಗಿಂದ ಹಿಡಿದು ನಮ್ಮ ಉಸಿರು ಮುಗಿಯೋವರೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭಾಗಿಯಾಗಿರ್ತಾರೆ. ಮೊದಲನೇದಾಗಿ ತಾಯಿಯಾಗಿ, ಅನಂತರ ಪತ್ನಿಯಾಗಿ ಅಥವಾ ನಮ್ಮ ಒಡ ಹುಟ್ಟಿದ ಸಹೋದರಿಯಾಗಿ, ನಂತರ ಮಗಳಾಗಿ, ನಂತರ ಸೊಸೆಯಾಗಿ, ಆಮೇಲೆ ಸಂಬಂಧಿಕರಲ್ಲಿ ಯಾರಾದರೂ ಆಗಿ, ಈ ರೀತಿ ಮಹಿಳೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನದ ಒಂದು ಭಾಗ ಆಗಿ ನಮ್ಮ ಜೊತೆಯಲ್ಲಿ ಇದ್ದೇ ಇರ್ತಾಳೆ. ನೀವು ಪ್ರಪಂಚದ ಯಾವುದೇ ಒಂದು ಜೀವನ ನೋಡಿ, ಪ್ರತಿಯೊಂದು ಜೀವಕ್ಕೂ ದೇವರು ಒಂದಲ್ಲ ಒಂದು ಸಂಗಾತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಪಕ್ಷಿ ಆಗಿರಲಿ, ಪ್ರಾಣಿ ಆಗಿರಲಿ, ಮನುಷ್ಯನಾಗಿರಲಿ. ಇನ್ನು ತಾಯಿ ವಿಚಾರದಲ್ಲಿ ನಾವೇನು ಹೇಳಬೇಕಾಗಿಲ್ಲ. ಎಲ್ಲರಿಗೂ ಕೂಡ ಒಂದೇ ಒಂದು ಮಾತು ಏನಂದರೆ, ತಾಯಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಅದ್ರ ಜೊತೆಗೆ ನಾವು ನಮ್ಮ ಸಂಗಾತಿಯಾಗಿ ಬಂದಿರುವಂತಹ ನಮ್ಮ ಮಡದಿ ಅಥವಾ ಪತ್ನಿ ಏನಿರ್ತಾರೆ, ಅವಳ ಜವಾಬ್ದಾರಿಗೆ ತಕ್ಕಂತೆ ನಾವು ಗಂಡಸರು ಯಾವ ಮಟ್ಟಿಗೆ ನಡ್ಕೊತಾ ಇದ್ದೀವಿ, ನಿಜವಾಗ್ಲೂ ಅವಳಿಗೆ ಕೊಡುವಂತಹ ಗೌರವ, ಸ್ಥಾನಮಾನವನ್ನು ಮನೇಲಿ ಕೊಡ್ತಾ ಇದ್ದೀವ,
ಅದು ನಾವು ಯೋಚನೆ ಮಾಡಬೇಕಾಗುತ್ತೆ. ಗಂಡಸಾದವನು ಹೊರಗಡೆ ಬರ್ತೀವಿ ನಾವು ದುಡಿಯೋ ಉದ್ದೇಶಕ್ಕೋಸ್ಕರ. ಬೆಳಗ್ಗೆ ಹೊರಟ್ರೆ ಸಂಜೆ ಮತ್ತೆ ರಿಟರ್ನ್ ಆಗ್ತೀವಿ. ಕೆಲವೊಬ್ರು ದುಡಿಮೆ ಆಗುತ್ತೆ, ಕೆಲವೊಬ್ರಿಗೆ ಆಗೋದಿಲ್ಲ, ಕೆಲವೊಬ್ರಿಗೆ ಏನೇನೋ 108 ತಲೆನೋವುಗಳಿರ್ತವೆ. ಸಾಲ ಸೂಲ, ಮನೆ ಸಂಸಾರ, ಖರ್ಚು ವೆಚ್ಚ, ಮಕ್ಕಳದು, ಮತ್ತೊಂದು ಅಂತ ಒಳಗಡೆ ತುಂಬ್ಕೊಂಡು ಹೋಗಿ ಕೊನೆಗೆ ನಾವು ಯಾರ ಮೇಲೆ ಹಾಕ್ತೀವಿ? ಹೆಂಡತಿ ಮೇಲೆ ಹಾಕ್ತೀವಿ. ಯಾವುದಾದ್ರೂ ಸಣ್ಣ ವಿಚಾರವನ್ನು ದೊಡ್ಡದು ಮಾಡ್ಕೊಬಿಡ್ತೀವಿ ಮನೇಲಿ. ಅವಳು ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದೇನು? ಒಂದು ಪ್ರೀತಿಯ ಮಾತು, ಒಂದು ಪ್ರೇಮ. ನನ್ನ ಗಂಡ ನನ್ನ ಗೌರವಿಸ್ಬೇಕು, ನನ್ನ ಜೊತೆ ಪ್ರೀತಿಯಿಂದ ಇರಬೇಕು ಅಂತ. ಅದು ಎಷ್ಟು ಮಟ್ಟಿಗೆ ನಾವು ಅವಳ ಜೊತೆ ಇರ್ತೀವಿ ಅನ್ನೋದನ್ನು ನಾವು ಪ್ರತಿದಿನ ನಾವು ಯೋಚನೆ ಮಾಡೋಂಥ ಸಂಗತಿ. ಯಾವುದೋ ಕೋಪ ತೊಗೊಂಡೋಗಿ ಅವಳು ಅಡುಗೆ ಚೆನ್ನಾಗಿ ಮಾಡಿದ್ರು ಕೂಡ ಅವಳು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನನ್ನ ಗಂಡ ತಿಂದ್ಬಿಟ್ಟು ಏನಾದರೂ ಒಳ್ಳೇದು ಮಾತು ಹೇಳ್ತಾನ ಅಂತ. ಆದರೆ ನಾವು ಒಂಚೂರು ಉಪ್ಪು ಜಾಸ್ತಿ ಆದರೂ ರಬ್ಬ ಅಂತ ಮಾತಾಡ್ಬಿಡ್ತೀವಿ. ಅವಳು ಬೆಳಗ್ಗೆಯಿಂದ ಸಂಜೆ ನಮಗೋಸ್ಕರ ಕಾದಿ ಮನೆಯನ್ನೆಲ್ಲ ಸುಧಾರಿಸ್ಕೊಂಡು ಕಾಯ್ತಾ ಇರ್ತಾಳೆ. ಗಂಡ ಬಂದವನು ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾನೆ. ನಾವು ಒಂಚೂರು ಉಪ್ಪು ಜಾಸ್ತಿ ಆದರೆ ಸಾಕು ಮುಗಿದೋಯ್ತು. ಅವಳು ಇಡೀ ದಿನ ಶ್ರಮನ ಒಂದೇ ಕ್ಷಣದಲ್ಲಿ ಉಪ್ಪು ನೀರಲ್ಲಿ ಹಾಕ್ದಂಗೆ ಹಾಕ್ಬಿಡ್ತಾರೆ. ಹಾಗಾಗಿ ಗಂಡಸಾದರೂ ನನ್ನ ಅಭಿಪ್ರಾಯದಲ್ಲಿ ನಾವೀಗ ಒಂದೆಲ್ಲ ಮಿಡ್ಲ್ ಏಜಿಗೆ ಬಂದಿರೋರು, ಮದುವೆ ಆಗಿರುವಂಥ ಇದ್ದೀವಿ, ಮದುವೆ ಆಗುವಂಥ ಹುಡುಗರು ಕೂಡ ಇದ್ದೀರ. ಮನೇಲಿ ಮಡದಿ ಅಂತ ಇದ್ದಾಗ ಅವಳನ್ನ ಪ್ರೀತಿಯಿಂದ ವಿಶ್ವಾಸನ ಕಾಣೋ ಪ್ರಯತ್ನ ಮಾಡಿ. ಅವಳು ನಮಗೋಸ್ಕರ ತನ್ನ ತಂದೆ ತಾಯಿನ, ಅಣ್ಣ ತಮ್ಮಂದ್ರನ್ನ, ಒಡ ಹುಡ್ದವ್ರನ್ನೆಲ್ಲ ಬಿಟ್ಟು ನಮ್ಮ ಕಡೆ ಬಂದಿರ್ತಾಳೆ. ಕೇವಲ ನಾವು ಅವಳಿಗೆ ಊಟ ಉಪಚಾರ ಮನೆ ಮಠ ಕೊಡೋದಕ್ಕೆಲ್ಲ ಮಾತ್ರ ಅಲ್ಲ, ಪ್ರೀತಿ ವಿಶ್ವಾಸ ಕೊಡೋಕ್ಕೂ ನಮ್ಮ ಜವಾಬ್ದಾರಿ ನೈತಿಕತೆ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಪ್ರತಿದಿನ ಕೂಡ ಅವಳೊಂದಿಗೆ ಸಭ್ಯೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ವರ್ತಕ್ಕೆ ಪ್ರಯತ್ನ. ಎಷ್ಟೇ ಒತ್ತಡಗಳಿದ್ರು ಅವಳು ಇದೀಗ ಒಂದು 10 ನಿಮಿಷ ಕಾಲ ಕಳೆಯೋಕ್ಕೆ ಪ್ರಯತ್ನ ಮಾಡಿ. ಬೆಳಗ್ಗೆ ಸಂಜೆ ನೀವೆಲ್ಲ ಹೊರಗಡೆ ಇರ್ತೀರ, ಸಂಜೆ ಆದಮೇಲೆ ಆದರೂ ಅವ್ರ ಜೊತೆ ಹೋದಾಗ 10 ನಿಮಿಷ ಕೂತ್ಕೊಂಡು ಮಾತಾಡಿ. ಅಡುಗೆ ಚೆನ್ನಾಗಿಲ್ಲದೆ ಇದ್ರು ಚೆನ್ನಾಗಿದೆ ಅಂತ ಒಂದು 2 ನಿಮಿಷ ಹೇಳಿ, ಏನೂ ಆಗೋದಿಲ್ಲ. ನಿಮ್ಮ ಹೆಂಡತಿ, ನಿಮ್ಮನೆ ಅಡುಗೆ ಅವಳೇ ಮಾಡಿರೋದು. ಪ್ರೀತಿಯಿಂದ ಮಾತಾಡಿದ್ರೆ ಎಷ್ಟು ಖುಷಿ ಪಡ್ತಾಳೆ. ತಲ್ಲಿನಾಗಿರ್ತೀವಿ. ಅವಳು ನಿಮ್ಮ ತಂದೆ ತಾಯಿನೂ ನೋಡಬೇಕು, ನಿಮ್ಮ ಮಕ್ಕಳನ್ನು ನೋಡಬೇಕು, ನಿಮ್ಮ ಮನೆ ಸಂಸಾರ ನೋಡಬೇಕು, ಅಡುಗೆ ವಗೇರ ನೋಡಬೇಕು, ಬಟ್ಟೆ ಬರೆಯನ್ನೆಲ್ಲ ತೊಳೆದಿಡಬೇಕು, ಸ್ವಚ್ಛವಾಗಿಡಬೇಕು. ನಿಮ್ಮ ಬರೋ ನೆಂಟರುಗಳನ್ನ ನೋಡ್ಕೋಬೇಕು. ಅತ್ತೆ ಮಾವ ಏನಾದ್ರು ಕಿರಿಕಿರಿ ಇದ್ದರೆ ಅವ್ರನ್ನೂ ಸಂಭಾಳಿಸ್ಕೊಂಡು ಹೋಗ್ಬೇಕು. ಗಂಡ ಸ್ವಲ್ಪ ಕಿರಿಕಿರಿ ಇದ್ದು ಸಂಜೆ ಸ್ವಲ್ಪ ಅವನು ಟೈಟಾಗಿ ಬಂದರೂ ಅದನ್ನು ನೋಡ್ಕೋಬೇಕು. ಇವೆಲ್ಲ ಇರ್ತದೆ ಹೆಂಡತಿ ಅದು. ಹಾಗಾಗಿ ಮೊದಲನೇದಾಗಿ ಅವಳ ಜೊತೆಗೆ ಪ್ರೀತಿ ವಿಶ್ವಾಸ. ನಿಜವಾದ ಮಹಿಳಾ ದಿನಾಚರಣೆ ಆದರೆ ನೆನ್ನೆ ನೋಡಿದೆ ನಾನು ಸ್ಟೇಟಸಲ್ಲಿ, ಎಲ್ಲರ ಸ್ಟೇಟಸಲ್ಲಿ ಅಷ್ಟೇ. ಮಹಿಳೆ ತಾಯಿಯ ಸ್ವರೂಪ, ಭೂಮಿಯ ಸ್ವರೂಪ, ಹಾಗೆ ಹೀಗೆ ತಾಳ್ಮೆಗೆ ಹೆಸರುವಾಸಿ, ಅದು ಇದು ಬರೀ ಅದೊಂದಿನಕ್ಕೆ ಮಾತ್ರ ಕಾಣುತ್ತೆ. ಮನೇಲಿ ಅದೇ ಕಥೆಗಳು, ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ, ಸಣ್ಣ ಸಣ್ಣ ವಿಚಾರಕ್ಕೆ ಗಲಾಟೆ. ಹಾಗಾಗಿ ಅಷ್ಟೇ ಆಗ್ಬಾರ್ದು. ನಿಜವಾದ ಅರ್ಥ ಬರಬೇಕು ಮಹಿಳಾ ದಿನಾಚರಣೆಗೆ. ಅಂದರೆ ಮೊದಲನೇದಾಗಿ ನಮ್ಮ ಮನೆಯಲ್ಲಿರುವಂತಹ ತಾಯಿಗೆ, ಎರಡನೇದಾಗಿ ಹೆಂಡತಿಗೆ, ನಿಮ್ಮ ಒಡ ಹುಟ್ಟಿದ ಸಹೋದರಿಯರಿಗೆ, ನಿಮ್ಮ ಮನೆಯಲ್ಲಿ ಬರುವಂತಹ ನಿಮ್ಮ ಯಾರೋ ಸಂಬಂಧಿಕರಿಗೆ ಗೌರವ ಕೊಡೋದು, ಪ್ರೀತಿಯಿಂದ ಮಾತಾಡ್ಸೋಣ ಅಂತೀರಿ. ಯಾವುದೇ ಹೆಣ್ಮಗು ಆಗಿರಲಿ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ಏನೋ ಒಂಥರ ಭಾರ ಅನ್ನಂಗೆ ಆಗ್ಬಿಟ್ಟಿದೆ ಮನಸ್ಸಿಗೆ. ಅದು ಓದಿರೋ ಮನೆಗಳಲ್ಲೇ ನೋಡಿದ್ದೀನಿ ನಾನು. ಯಾಕಾದ್ರೂ ಆದ್ರಪ್ಪ ಅಂತ. ಅದರಲ್ಲೂ ಮೊದಲನೇದು ಹೆಣ್ಣಾಗಿ ಎರಡನೇದು ಹೆಣ್ಣಾದರೆ ಇನ್ನೂ ಕತೆ ಭಾಳ ಕಷ್ಟ ಸಂಸಾರದಲ್ಲಿ. ಪಾಪ ಅವಳು ತಾಯಿ ಹೆಂಡತಿ ಆದವಳು ಅಂತೂ ಅವಳಿಗೆ ಒಂದು ಗರ್ಭಾವಸ್ಥೆನ ನೋವು ಅನುಭವಿಸ್ಬೇಕು, ಡೆಲಿವರಿ ಆದಮೇಲೆ ನೋವು ಅನುಭವಿಸ್ಬೇಕು. ಆ ನೋವಲ್ಲಿ ಅವಳೆಲ್ಲ ಒದ್ದಾಡಬೇಕು. ಅವಳಿಗೆ ಎರಡನೇದು ಹೆಣ್ಣಾಗ್ಬಿಟ್ರೆ ಅಂತ ಅವಳಿಗೆ ಆ ನೋವುಕ್ಕಿಂತ ಹೆಚ್ಚಾಗಿ ಗಂಡ ಏನಂತಾನೆ, ಅತ್ತೆ ಮಾವ ಏನಂತಾರೆ, ನೆಂಟ್ರಿಸ್ಟ್ ಏನಂತಾರೆ, ಇದೇ ಚಿಂತೆಯಲ್ಲಿ ಕೊರಗೋಗಿರ್ತಾಳೆ. ನೋಡಿದ್ದೇವೆ ನಾವು ಖುದ್ದಾಗಿ, ನಮ್ಮ ನೆಂಟ್ರಿಸ್ಟಲ್ಲಿ ನೋಡಿದ್ದೇವೆ. ಅವಳಿಗೆ ಬೇಡ, ಜೀವನನೇ ಬೇಡ, ಮಕ್ಕಳೇ ಬೇಡ ಅನ್ನೋ ಮಟ್ಟಿಗೆ ಆಗೋಗಿರುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಆದಷ್ಟು ಒಂದು 3ನೇದಾಯ್ತು ಅಂದರೆ ಯಾರು ಕೊಟ್ಬಿಡೋಣ ಅನ್ನೋ ಮನೋಭಾವನೆಯನ್ನು ಬೆಳೆಸ್ಬೇಕು. ಬೇಡ ಅಂತ ತೆಗೆಸ್ಬಿಡೋ ಮನೋಭಾವನೆಯೂ ಪಾಪ ಹೆಣ್ಮಕ್ಳು ಬಂದ್ಬಿಟ್ಟಿದೆ. ಯಾಕೆ? ನಾವು ದೃಷ್ಟಿಕೋನ ಸರಿಪಡಿಸ್ಕೊತಾ ಇಲ್ಲ. ಹೆಣ್ಣು ಗಂಡು ನಮಗೆಲ್ಲರಿಗೂ ಗೊತ್ತು ಸೈಂಟಿಫಿಕ್ ಆಗಿ ಯಾರಿಂದ ಹೆಣ್ಣು ಗಂಡು ಸೃಷ್ಟಿ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತು, ಚೆನ್ನಾಗಿ ಗೊತ್ತು. ಆದರೂ ನಾವು ಬ್ಲೇಮ್ ಮಾಡೋದು ಯಾರಿಗೆ? ಅವಳಿಗೆ. ಅವಳ ಹತ್ರ ಏನೂ ಇಲ್ಲ, ದೇವರೇ ಕೊಟ್ಟಿಲ್ಲ ಆ ಶಕ್ತಿ. ಕೊಟ್ಟಿರೋದು ಗಂಡಸಿಗೆನೆ. ಗಂಡು ಅಥವಾ ಹೆಣ್ಣನ್ನ ಮಾಡುವಂಥ ಶಕ್ತಿ ದೇವರು ಕೊಟ್ಟಿರೋದೇ ಗಂಡಸಿಗೆ. ಆದರೂ ನಾವು ಬ್ಲೇಮ್ ಮಾಡೋದು ಯಾರು? ಓದಿರೋ ಸಮಾಜದವರು, ತಿಳ್ಕೊಂಡಿರೋರು, ಚೆನ್ನಾಗಿ ಎಲ್ಲ ಓದು ಬರಹ ಡಿಗ್ರಿಗಳು ಪಡೆದಿರೋರು ಬ್ಲೇಮ್ ಮಾಡೋದೇ ಅವಳು.
ಮತ್ತು ಅವಳು ಈ ಅಷ್ಟೆಲ್ಲ ನೋವು ಅನುಭವಿಸಿ ನಿಮ್ಮ ಕೈಗೆ ಒಂದು ಮಗು ಕೊಟ್ಟದಾದ್ರೆ ಇಷ್ಟೆಲ್ಲ ಯಾಕೆ ಯಾತನೆಗಳು ಅನುಭವಿಸ್ಬೇಕು? ಓದದೇ ಇರೋ ಸಮಾಜದ ಬೇರೆ ವಿಚಾರ, ಓದಿರೋ ಸಮಾಜದ ಭಾವನೆಗಳು ಈ ಥರ ಆದರೆ ಮತ್ತು ಈಗ ಅಭಾವ ಆಗದೆ ಇನ್ನೇನಾಗುತ್ತೆ? 1000 ಗಂಡಿಗೆ 800 ಜನ 850 ಹೆಣ್ಮಕ್ಳು ಆಗ್ತಾ ಇದ್ದಾರೆ, ಅದರಲ್ಲೂ ಚೆನ್ನಾಗಿರೋರೇ ಬೇಕು ಅಂತಿರೋದು. ಆಮೇಲೆ ಇನ್ನು ಯಾರೋ ಹೇಳ್ತಾ ಇದ್ರು ತಮಾಷೆಗೆ, ಮೊದಲೆಲ್ಲ ನಮ್ಮ ಮನೇಲಿ ಹೆಣ್ಣಿದೆ ತಗೊಳ್ಳಿ, ಯಾರು ಮದುವೆ ಮಾಡ್ಕೊತೀರಾ ಅಂತ ಹಳೆ ಕಾಲದಲ್ಲಿ ಹೋಗ್ತಿದ್ರಂತೆ. ಈಗ ಹಂಗಲ್ಲ, ಈ ಗಂಡು ನಾವು ತಗೊಳ್ತೀವಿ ಕುಡಿ, ಯಾರಾದ್ರೂ ಹೆಣ್ಣು ಅನ್ನೋಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ. ಫ್ರೀಯಾಗಿ ಎಲ್ಲ ನಾವೇನು ನಾವೇ ಬೇಕಾದ್ರೆ ಹಾಕೊಂಡು ಮದುವೆ ಮಾಡ್ಕೊ ಬರ್ತೀವಿ ಅಂದ್ರೂ ಹೆಣ್ಣು ಸಿಗ್ತಲ್ಲ ನೀವು ಇಷ್ಟಪಟ್ಟಾಗೆ. ಆ ಥರ ಪರಿಸ್ಥಿತಿಗಳು ಉದ್ಭವ ಆಗ್ತಾ ಇದೆ. ಹಾಗಾಗಿ ಆ ರೀತಿ ಎಲ್ಲ ಆಗೋದು ಬೇಡ. ಮಹಿಳಾ ದಿನಾಚರಣೆ ಸಾಂಕೇತಿಕವಾಗಿ ಆಗಿರೋದು ಬೇಡ. ನಮ್ಮ ಮನೆಗಳಲ್ಲಿ ನಮ್ಮ ತಾಯಿಗೆ, ತಂಗಿಗೆ, ಹೆಂಡತಿಗೆ, ಒಡ ಹುಟ್ಟಿದವರಿಗೆ ಎಲ್ಲರಿಗೂ ಕೂಡ ನಾವು ಗೌರವದಿಂದ ಪ್ರೀತಿಯಿಂದ ಕಾಣೋದು. ಪ್ರತಿದಿನ ಪ್ರತಿ ಕ್ಷಣ ಯಾವತ್ತು ಬರುತ್ತೋ, ಯಾವಾಗ ಆ ಮನೋಭಾವನೆ ಬೆಳೀತದೋ ಆವಾಗಲೇ ಮಹಿಳಾ ದಿನಾಚರಣೆಗೆ ಅರ್ಥ ಬರುತ್ತೆ ಅಂತ ನನ್ನ ಭಾವನೆ. ಎರಡನೇದಾಗಿ ಈ ಪ್ರೋಗ್ರಾಮ್ ಜೊತೆಗೆ ಇನ್ನೊಂದು ಸಣ್ಣ ಪ್ರೋಗ್ರಾಮ್ ನಮ್ಮದು ವೈಯಕ್ತಿಕನಿಲ್ಲ, ನಮ್ಮ ಕೋರ್ಟಿಗೆ ಸಂಬಂಧಪಟ್ಟಂತೆ ಪತ್ರಿಕಾ ಮಾಧ್ಯಮದವರು ಕೂಡ ಹಾಜರಿದ್ದೀರಾ. 14ನೇ ತಾರೀಕು ಲೋಕ ಅದಾಲತ್ ಇರೋದ್ರಿಂದ ನಾನು ವಕೀಲರು ಬಾಂಧವ್ಯದಲ್ಲಿ ಒಂದೊಂದು ವಿನಂತಿ ಏನಂದರೆ, ಆದಷ್ಟು ಸ್ವಲ್ಪ ನೀವು ಕಕ್ಷಿದಾರನ ಮನವೊಲಿಸಿ ರಾಜಿಗೆ ಪ್ರಯತ್ನ ಮಾಡಿ. ಅದರಲ್ಲೂ ಸ್ಪೆಷಲಿ ಓಲ್ಡ್ ಕೇಸಿಗೆ, ಅದರಲ್ಲೂ ಅವರು ಸೋತು ಸುಣ್ಣ ಆಗೋಗಿರ್ತಾರೆ. ಅವ್ರಿಗೆ ಎಷ್ಟು ಹೇಳಿದ್ರೂ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಅದರಲ್ಲೂ ಸ್ಪೆಷಲಿ ಪಾರ್ಟಿಷನ್ ಸೂಟ್ಗಳಲ್ಲಿ. ಹಾಗಾಗಿ ಅವ್ರು ನಿಮ್ಗೆ ಚೆನ್ನಾಗಿ ಗೊತ್ತು ಇದರಲ್ಲಿ ಏನು ರಿಸಲ್ಟ್ ಬರುತ್ತೆ ಅಂತ. ಹಾಗಾಗಿ ನೀವು ಎದುರುದಾರರ ಅಣ್ಣ ತಮ್ಮಂದ್ರ ಪರವಾಗಿದ್ರೆ ಅಥವಾ ಯಾರಾದರೂ ತಂದೆ ಪರವಾಗಿದ್ರೆ ಅದನ್ನು ನೋಡಿ, ಅಥವಾ ಪರ್ಚೇಸರ್ ಪರವಾಗಿದ್ರೆ ಅದನ್ನು ನೋಡಿ ಅವ್ರಿಗೆ ಮನವರಿಕೆ ಮಾಡಿ. ನಾವು ಎಷ್ಟು ಹೇಳಕ್ಕೆ ಹೋದ್ರೂ ಅದಷ್ಟು ಸಾಹೇಬ್ರೆ ಈ ಥರ ಮಾತಾಡ್ತಾ ಇದ್ರೆ ಆಗಲೇ ಅನ್ನೋ ರೀತಿಯಲ್ಲಿ ಅವ್ರ ಭಾವನೆ ಬಂದ್ಬಿಡ್ತಾರೆ. ಹಾಗಾಗಿ ನೀವುಗಳು ಲಾಯರ್ಗಳು ಸ್ವಲ್ಪ ಕೂರಿಸಿ ಸಮಾಧಾನವಾಗಿ ಅವ್ರನ್ನ ಹೇಳೋಕ್ಕೆ ಪ್ರಯತ್ನ ಮಾಡಿ. ಅದ್ರ ಒಟ್ಟಿಗೆ ನಾವು ಕೂಡ ಹೇಳ್ತೀವಿ, ಆ ರೀತಿ ರಾಜಿ ಆಗೋಕ್ಕೆ ಅವಕಾಶ ಇದೆ. ಇದರಲ್ಲಿ ಅಲ್ಟಿಮೇಟ್ ರಿಸಲ್ಟ್ ಇದೇ ಆಗುತ್ತೆ ಅಂತ ನಿಮಗೂ ಚೆನ್ನಾಗಿ ಮನವರಿಕೆ ಇರುವಂಥ ಕೇಸ್ಗಳಲ್ಲಿ ಅವ್ರು ಮನವರಿಕೆ ಮಾಡಿ ಅವ್ರ ಜೊತೆಗೆ ನಮ್ಮನ್ನು ಗಮನಕ್ಕೆ ತಂದರೆ ನಾವು ಕೂಡ ಅವ್ರಿಗೆ ಹೇಳ್ತೀವಿ, ರಾಜಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ಪೆಷಲಿ ಪಾರ್ಟಿಷನ್ಸ್ಗಳಲ್ಲಿ ಓಲ್ಡ್ ಯಾವುದಾದ್ರು ಕೇಸಸ್ ಇದ್ದಾವೆ ಅವುಗಳಲ್ಲಿ ಆದಷ್ಟು ರಾಜಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅದರಿಂದ ಒಂದು ಪರಿಹಾರ ಪಡ್ಕೊಂಡು ಬೇಗ ಜನ ಹೋಗ್ತಾರೆ. ಇಲ್ಲಾಂದರೆ ಅದು ಯಾವತ್ತೋ ಕಾಲಕ್ಕೆ ಅವನಿಗೆ ಭಾಗ ಸಿಕ್ಕಿ ಅವ್ನು ಮತ್ತೆ FDP ಹಾಕೊಂಡು ಅದಕ್ಕೊಂದು ಅಪೀಲ್ ಹೋಗಿ ಅಲ್ಲಿಂದ ಮತ್ತೆ FDP ಬಂದು 22 ವರ್ಷ ಆಗಿದೆ, FDPನೇ ಬಂದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅರ್ಥನೇ ಇಲ್ದಂಗೆ ಆಗುತ್ತೆ ಡಿಗ್ರಿಗೆ. ಏನು ಪ್ರಯೋಜನ? ಈಗ ನಾನು ಬೆಳೆದಿರೋದು ಇವತ್ತು ಬೆಳೆನ ನಾನು ತಿಂದು ನಾನು ಬದುಕಕ್ಕಾಗದೆ ಆದಮೇಲೆ ಅದ್ರ ಅರ್ಥ ಏನು? ನನಗೆ ಅಷ್ಟೆಲ್ಲ ಕಷ್ಟಪಟ್ಟು ಅದರ ಕೇಸ್ ಹಾಕಿರೋದು. ಹಾಗಾಗಿ ಅದನ್ನು ಸ್ವಲ್ಪ ಅವರಿಗೆ ಭಾಳ ಸೂಕ್ಷ್ಮವಾಗಿ ಹೇಳೋಂಥ ವಿಚಾರಗಳಿವೆಲ್ಲ ಪಾರ್ಟಿಷನ್ಗೆ ಸಂಬಂಧಪಟ್ಟಂತೆ ಬಂದಾಗ. ಅಲ್ಲೆಲ್ಲ ಸ್ವಲ್ಪ ಸಂಬಂಧಗಳು ಅವು ಮತ್ತೊಂದು ಮಗದೊಂದು ಅಂತ ಅವ್ರ ಮೇಲೆ ದ್ವೇಷ ಇರ್ತದೆ. ಅವನೇನು ಅಣ್ಣ ಸರಿಯಾಗಿ ರೆಸ್ಪಾನ್ಸ್ ಮಾಡಿರಲ್ಲ, ಇಲ್ಲ ತಮ್ಮನ ಮೇಲೆ ಅಣ್ಣಂಗಾಗಲ್ಲ, ಅಣ್ಣ ಇವೆಲ್ಲ ನೀವುಗಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರ. ಹಾಗಾಗಿ ಅದನ್ನು ಗಮನದಲ್ಲಿ ತೊಗೊಂಡು ಮತ್ತು ಯಾವುದೋ ರಿಕವರಿ ಸೂಟ್ಗಳಿರ್ತವೆ ಅವುಗಳಲ್ಲಿ ಸ್ಪೆಷಲಿ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿದ್ದರೆ ಸ್ವಲ್ಪ ಮನವರಿಕೆ ಮಾಡಿ ಅವ್ರನ್ನ ರಾಜಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಸ್ಪೆಷಲಿ 138 ಚೆಕ್ ಕೇಸ್ಗಳಲ್ಲಿ 9 ಭಾಗ ಏನು ರಿಸಲ್ಟ್ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಅಂಥ ಕೇಸ್ಗಳಲ್ಲಿ ಸ್ವಲ್ಪ ಇನ್ಸ್ಟಾಲ್ಮೆಂಟಲ್ಲಿ ಏನಾದರೂ ಕಟ್ಟಲಿಕ್ಕೆ ಅವಕಾಶ ಇದ್ದರೆ ಅಕ್ಯೂಟಿ ಗಮನಕ್ಕೆ ತಂದು ಅದನ್ನೊಂದು ಟೈಮ್ ತೊಗೊಂಡು ಕಟ್ಸೋಕ್ಕೆ ಪ್ರಯತ್ನ ಮಾಡಿ ಮತ್ತು ರಾಜಿ ಮಾಡಿಸಿ. ಆಮೇಲೆ ಯಾವುದಾದ್ರೂ ಗಂಡ ಹೆಂಡತಿ ಸಮಸ್ಯೆಗಳಿದ್ರೆ ಅವುಗಳನ್ನ ಕೂಡ ಈಗ ಮೀಡಿಯೇಷನ್ ಅಂತ ರೆಗ್ಯುಲರಾಗಿ ಕಳಿಸ್ತಾನೆ ಇದ್ದೀವಿ ನಾವು. ಸೊ ಹಾಗಾಗಿ ಆ ಮೀಡಿಯೇಷನ್ಗೆ ಹೋದಾಗ ಪಾರ್ಟಿಗಳನ್ನ ಪ್ರೆಸೆನ್ಸ್ ಇಡೋಕ್ಕೆ ಪ್ರಯತ್ನ ಮಾಡಿ. ಅವ್ರ ಪ್ರೆಸೆನ್ಸ್ ಇಲ್ಲ ಅಂದರೆ ಮೀಡಿಯೇಟರ್ ಆಗಲಿ ನಾವಾಗಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ನೀವು ಅವ್ರು ಬರಲಿಲ್ಲ ಅಂದರೆ ಸ್ವಲ್ಪ ನೀವೇ ಒತ್ತಡ ಹಾಕಿ ಫೋನ್ ಮಾಡೋ ಮತ್ತೊಂದು ಮಾಡಿಸಿ ಕೋರ್ಟಿಗೆ ಪ್ರೆಸೆನ್ಸ್ ಇಡೋಕ್ಕೆ ಪ್ರಯತ್ನ ಮಾಡಿ. ಒಂದು ಪ್ರಯತ್ನ ಮಾಡೋಕ್ಕೆ ಏನು ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ. ಆಮೇಲೆ ಇವತ್ತು ರಾಜಿ ಆಗಲಿಲ್ಲ ಅಂದರೆ ಇನ್ನೊಂದು ನೆಕ್ಸ್ಟ್ ಡೇಟಲ್ಲಾದರೂ ನೆಕ್ಸ್ಟ್ ಲೋಕ ಅದಾಲತ್ ಒಳಗಡೆ ಆದರೂ ರಾಜಿ ಮನಸ್ಸು ಆಗೇ ಆಗುತ್ತೆ. ಹಾಗಾಗಿ ನಾನು ಮತ್ತೊಮ್ಮೆ ಎಲ್ಲರ ಹತ್ರ ಒಂದು ವಿನಂತಿ, ವಕೀಲರ ಹತ್ರ, ದೇಶದ ಹತ್ರ, ಎಲ್ಲರ ಹತ್ರನೂ ಬರೋ ಲೋಕ ಅದಾಲತ್ಗೆ ದಯವಿಟ್ಟು ನೀವು ಹಿಂದಿನ ರೀತಿಯಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಸಹಕಾರನ ಕೊಡಿ ಅಂತ ನಾನು ಕೇಳ್ಕೊತೀನಿ. ಅದೇ ರೀತಿ ಪತ್ರಿಕಾ ಮಾಧ್ಯಮದ ರೀತಿಯ ದಯವಿಟ್ಟು ಈ ವಿಚಾರನ ಅವರು ಆದಷ್ಟು ಮನವರಿಕೆ ಆಗೋ ರೀತಿಯಲ್ಲಿ ತಮ್ಮ ಒಂದು ಮಾಧ್ಯಮದ ಮೂಲಕ ತಿಳಿಪಡಿಸೋಕ್ಕೆ ಪ್ರಯತ್ನ ಮಾಡಿ ಅಂತ ನಿಮ್ಮ ಹತ್ರ ನಾನು ಬೇಡ್ಕೊತಾ ಇದ್ದೀನಿ. ಹಾಗಾಗಿ ಎಲ್ಲರಿಗೂ ಶುಭವಾಗಿ.